ಆರೋಗ್ಯವಂತನಿಗೆ ಸಾವಿರಾರು ಚಿಂತೆ, ಆಸ್ಪತ್ರೆ ಸೇರಿದವನಿಗೆ ಅನಾರೋಗ್ಯವೊಂದೇ ಚಿಂತೆಯಾಗಿರುತ್ತೆ. ಜೀವ ಉಳಿಸಿಕೊಳ್ಳಲು ಆಸ್ಪತ್ರೆಯಲ್ಲಿ ಮಾಡುವ ಕಸರತ್ತು ಅಷ್ಟಿಷ್ಟಲ್ಲ. ಆದರೆ ಈ ಪಾಪಿಗಳು ಅಂತಹ ರೋಗಿಗಳ ಜೀವದ ಜತೆ ಚೆಲ್ಲಾಟ ಆಡ್ತಿದ್ರು, ನಕಲಿ ಔಷಧ ತಯಾರಿಸಿ ಕಳ್ಳಾಟ ಆಡ್ತಿದ್ರು. ಇದೀಗ ನಕಲಿ ಔಷಧ ಜಾಲದ ವಿರುದ್ಧದ ತನಿಖೆಗೆ ಎಸ್ಐಟಿ ರಚನೆಯಾಗಿದೆ. ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಿಂದ ನಮಗೆ ಔಷಧಗಳು ಬಂದಿದೆ ರಾಜ್ಯಕ್ಕೆ. ಇದಕ್ಕೆ ಸೂಕ್ತ ಕ್ರಮ ತಗೋಬೇಕು. ಇಂಥ ಒಂದು ದ್ರೋಹಿಗಳನ್ನ ಗಲ್ಲು ಶಿಕ್ಷೆಗೆ ಏರಿಸಬೇಕು. ರಕ್ಕಸರಿವರು, ಮನುಷ್ಯತ್ವವೇ ಇಲ್ಲದ ಮೃಗಗಳಿವರು. ಜನರ ಅನಾರೋಗ್ಯವನ್ನೇ ದಂಧೆ ಮಾಡಿಕೊಂಡು ರೋಗಿಗಳ ನೋವಿನ ಮೇಲೆ ಬರೆ ಎಳೀತಾ ಇದ್ದ ಪಾಪಿಗಳಿವರು. ಮನುಷ್ಯ ಕುಲವೇ ಕ್ಷಮಿಸಲಾಗದ ಮಹಾಪಾಪ ಎಸಗಿರುವ ದುಷ್ಟರಿವರು. ಜೀವ ಉಳಿಸಬೇಕಿದ್ದ ಮೆಡಿಸಿನ್ಗಳನ್ನೇ ನಕಲಿ ಮಾಡ್ತಿದ್ದ ಪಾಪಿಗಳ ಬುಡವನ್ನ ಪೊಲೀಸರು ಅಲುಗಾಡಿಸ್ತಿದ್ದಾರೆ. ನಕಲಿ ಔಷಧ ಮಾಫಿಯಾ ತನಿಖೆಗೆ ಎಸ್ಐಟಿ ರಚನೆ. ಬೆಂಗಳೂರಿನ ದೊಡ್ಡೇರಿ ಫಾರ್ಮ್ ಹೌಸ್ನ ನಕಲಿ ಔಷಧ ಮಾಫಿಯಾ ಪತ್ತೆ ಕೇಸ್ ತನಿಖೆಗೆ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಐಪಿಎಸ್ ಅಧಿಕಾರಿ ಸಿ ವಂಶೀಕೃಷ್ಣ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಲಾಗಿದ್ದು, ಐಪಿಎಸ್ ಅಧಿಕಾರಿಗಳಾದ ಶಿವಪ್ರಕಾಶ್, ಲೋಕೇಶ್ ತಂಡದಲ್ಲಿದ್ದಾರೆ. ಹಾಗೆ ಸಹಾಯಕ ಔಷಧ ನಿಯಂತ್ರಕರಾದ ಮಂಜುನಾಥ್ ರೆಡ್ಡಿ, ನಮ್ರತಾ ಹಲ್ಲೂರು, ಔಷಧ ನಿರೀಕ್ಷಕರಾದ ನೇಹಾ ಮುರ್ಗಿಯವರನ್ನ ಎಸ್ಐಟಿ ತಂಡಕ್ಕೆ ಸೇರಿಸಲಾಗಿದೆ. ಸಮಗ್ರ ತನಿಖೆ ನಡೆಸುವಂತೆ ಸರ್ಕಾರ ಸೂಚನೆ ನೀಡಿದೆ. ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧ ಜಾಲ ಪತ್ತೆ ಪ್ರಕರಣ. 4 ಆರೋಪಿಗಳನ್ನ ಕರೆತಂದು ಪೊಲೀಸರಿಂದ ಸ್ಥಳ ಮಹಜರು. ಬೆಂಗಳೂರು ಹೊರವಲಯದ ದೊಡ್ಡೇರಿ ಫಾರ್ಮ್ ಹೌಸ್ನಲ್ಲಿ ಜೀವಾಮೃತ ಆಗಬೇಕಿದ್ದ ಔಷಧಗಳನ್ನ ನಕಲಿ ಮಾಡ್ತಿದ್ದ ದುಷ್ಟಕೂಟದ ಆರೋಪಿಗಳಿವರು. ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಿದ್ದ ಪ್ರಭುದೇವ್, ಫಾರ್ಮ್ ಹೌಸ್ನ ಉಸ್ತುವಾರಿ ನೋಡ್ಕೊಳ್ತಿದ್ದ ತೇಜಸ್, ನವೀನ್ ಹಾಗೂ ಔಷಧಿ ಸರಬರಾಜು ಮಾಡ್ತಿದ್ದ ವೆಂಕಟೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಇವತ್ತು ಆರೋಪಿಗಳನ್ನ ಸ್ಥಳಕ್ಕೆ ಕರೆತಂದ ತಾವರೆಕೆರೆ ಪೊಲೀಸರು ಸ್ಥಳ ಮಹಜರು ಮಾಡಿದ್ರು. ದಂಧೆಯ ಪ್ರತಿ ಮಾಹಿತಿಯನ್ನು ಆರೋಪಿಗಳ ವಿವರಣೆ ಸಮೇತ ದಾಖಲಿಸಿಕೊಂಡ್ರು. ಈ ನಕಲಿ ಔಷಧ ಜಾಲದ ಕಿಂಗ್ ಪಿನ್ ಪ್ರಶಾಂತ್ ದುಬೈನಲ್ಲಿ ತಲೆಮರೆಸಿಕೊಂಡಿದ್ದಾನೆ ಎನ್ನಲಾಗ್ತಿದೆ. ದೊಡ್ಡೇರಿ ಫಾರ್ಮ್ ಹೌಸ್ನಿಂದ ಚಾಮರಾಜಪೇಟೆಯ ಫಾರ್ಮಾ ಕಂಪನಿಗೆ ನಕಲಿ ಔಷಧಗಳನ್ನ ರವಾನಿಸ್ತಿದ್ರು. ಆ ಬಳಿಕ ಬೇರೆಡೆ ಸಪ್ಲೈ ಆಗ್ತಿತ್ತು ಅನ್ನೋದು ಗೊತ್ತಾಗಿದೆ. ಅಂತಾರಾಜ್ಯ ಮಟ್ಟದಲ್ಲಿ ಈ ದಂಧೆ ನಡೀತಿದ್ದು ಹೋಲ್ಸೇಲ್ ಮಾರುಕಟ್ಟೆ, ಡಿಸ್ಟ್ರಿಬ್ಯೂಷನ್ ಹಬ್ ಹಾಗೂ ರಿಟೇಲ್ ಮೆಡಿಕಲ್ ಶಾಪ್ಗಳ ಮೇಲೂ ತಪಾಸಣೆಗೆ ಸೂಚಿಸಲಾಗಿದೆ. ನಮಗೆ ಮಾಹಿತಿ ಬಂದಿರೋದು ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಿಂದ ನಮಗೆ ಔಷಧಗಳು ಬಂದಿದೆ ರಾಜ್ಯಕ್ಕೆ. ಆ ರಾಜ್ಯದ ಆರೋಗ್ಯ ಮಂತ್ರಿಗಳ ಜೊತೆ ಡಿಸ್ಕಸ್ ಮಾಡಿಬಿಟ್ಟು, ಅಲ್ಲಿದು ಸ್ಟೇಟ್ ಲೈಸಿಂಗ್ ಅಥಾರಿಟಿ ಜೊತೆ ಡಿಸ್ಕಸ್ ಮಾಡಿಬಿಟ್ಟು, ಅಲ್ಲಿದು ಈ ಥರ ನಿಮ್ಮ ರಾಜ್ಯದಿಂದ ಇಲ್ಲಿಗೆ ಔಷಧಗಳು ಬಂದಿದೆ, ಆ ನಿಟ್ಟಿನಲ್ಲಿ ನೀವು ಅಲ್ಲಿದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ವಿಸಿಟ್ ಮಾಡಿ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ಳಿ ಅಂತ ಮಾನ್ಯ ಆರೋಗ್ಯ ಮಂತ್ರಿ ಹೇಳಿದ್ದಾರೆ. ನಕಲಿ ಔಷಧ ಜಾಲದ ವಿರುದ್ಧ ಆರೋಗ್ಯ ಇಲಾಖೆ ಎಚ್ಚೆತ್ತಿದ್ದು, ಡ್ರಗ್ ಕಂಟ್ರೋಲ್ ಬೋರ್ಡ್ಗೆ ಈ ಬಗ್ಗೆ ಮಾಹಿತಿ ನೀಡಿದವರಿಗೆ 10 ರಿಂದ 50 ಸಾವಿರದ ತನಕ ಬಹುಮಾನ ನೀಡಲು ಚಿಂತಿಸಿದೆ. ಇನ್ನು ನಕಲಿ ಔಷಧದ ಕುರಿತು ಮಾಹಿತಿ ನೀಡುವಂತೆ ಎಲ್ಲಾ ವೈದ್ಯರಿಗೂ ಭಾರತೀಯ ವೈದ್ಯಕೀಯ ಸಂಘ ಕೂಡ ಮನವಿ ಮಾಡಿದೆ. ಈ ತರ ಫೇಕ್ ಔಷಧಿಗಳನ್ನ ಗಮನಕ್ಕೆ ಬಂದ್ರೆ ತಕ್ಷಣ ನನ್ನ ಗಮನಕ್ಕಾಗ್ಲಿ ಅಥವಾ ಅಲ್ಲಿ ಜಿಲ್ಲೆನಲ್ಲಿರ್ತಕ್ಕಂಥ ADC ಅವ್ರ ಗಮನಕ್ಕಾದ್ರೂ ತಂದ್ಬಿಟ್ಟು ಇದಕ್ಕೆ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಮೆಸೇಜ್ ಅನ್ನ ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಎಲ್ಲ ಬ್ರಾಂಚಿನವರು ಇರ್ತಕ್ಕಂಥ ಒಂದು ಗ್ರೂಪ್ ಇದೆ, ನಾವು ವಾಟ್ಸಪ್ ಗ್ರೂಪ್ನಲ್ಲಿ ನಾನು ಶೇರ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀನಿ. ನಕಲಿ ಔಷಧ, ಕಾಸ್ಮೆಟಿಕ್ಸ್ ಜಾಲ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ ಸಚಿವ ಖಾದರ್ ಹೇಳಿದ್ದಾರೆ. ಈ ಸಂಬಂಧ ಕೇಂದ್ರ ಆರೋಗ್ಯ ಸಚಿವರಿಗೆ ಪತ್ರ ಬರೆದಿದ್ದೀವಿ. ತನಿಖೆಯಲ್ಲಿ ಸತ್ಯ ಬಯಲಾಗಲಿದೆ ಅಂತ ಹೇಳಿದ್ದಾರೆ. ನಾವು ಇವರು 6 ಕಂಪನಿಯ ಲೇಬಲ್ ಮಾಡಿ, ಅದು ಅಂತಾರಾಷ್ಟ್ರೀಯ ಮಟ್ಟ ಕಂಪನಿ ಲೇಬಲ್ ಮಾಡಿದ್ರು ಮಾಡ್ತಾ ಇದ್ದಾರೆ. ಕೇಸ್ ಯಾರೇ ಡುಪ್ಲಿಕೇಟ್ ತಂದು ಲೇಬಲ್ ಮಾಡಿ ಮಾಡ್ತಾನೆ ಅವನ ಮೇಲೆ ಆಗಿದೆ. ನಾವು ಯಾರು ಮಾಲೀಕ ಸಹಕಾರ ಕೊಟ್ಟಿದ್ದಾರೆ ಇದೆಲ್ಲರೂ ಕೂಡ, ಇವನ್ ಲಾಜಿಸ್ಟಿಕ್ಸ್ ನನ್ನ ಹತ್ರ ಅಲ್ಲಿ ಲಾರಿ ಇದ್ರೆ ನಾನಲ್ಲಿ ಮತ್ತೆ ನನಗೆ ಗೊತ್ತಿಲ್ಲ ಇದು ಡೂಪ್ಲಿಕೇಟ್ ಅಂತೇಳಿ.
ಅವರನ್ನು ನಾವು ಬಿಡ್ಲಿಕ್ಕೆ ಹೋಗುದಿಲ್ಲ ಇದರಲ್ಲಿ. ನಕಲಿ ಔಷಧ ಜಾಲದ ತನಿಖೆಯನ್ನ ಸಿಬಿಐಗೆ ನೀಡುವಂತೆ ವಿಧಾನಸಭೆಯಲ್ಲಿಂದು ಕೂಡ್ಲಿಗಿ ಶಾಸಕ NT ಶ್ರೀನಿವಾಸ್ ಒತ್ತಾಯಿಸಿದರು. ಇದ್ರ ಬಗ್ಗೆ ನಾವು ಇದು ಬರೀ SIT ತನಿಖೆ ಆಗೋದಾಗಲ್ಲ, ನಾವು ಕೇಂದ್ರ ಸರ್ಕಾರ ಕೂಡ ಕಠಿಣ ಪದಗಳಲ್ಲಿ ನಾವು ಒತ್ತಾಯ ಮಾಡಿ ಇದನ್ನ CBI ತನಿಖೆಗೊಳಿಸಬೇಕು. ಈ ನಕಲಿ ಜಾಲ, ಈ ಔಷಧಿ ಜಾಲ, ಡ್ರಗ್ಸ್ ದಂಧೆಯನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು. ಮತ್ತೆ ಇವ್ರಿಗೆ ಬರೇ ಶಿಕ್ಷೆ ಕೊಟ್ಟರೆ ಸಾಕಾಗಲ್ಲ, ಇಂಥ ಒಂದು ದ್ರೋಹಿಗಳನ್ನ ಗಲ್ಲು ಶಿಕ್ಷೆಗೆ ಏರಿಸಬೇಕು. ಏನೇ ಹೇಳಿ, ಆಸ್ಪತ್ರೆ ಪಾಲಾದ ವ್ಯಕ್ತಿಗೆ ಜೀವ ಉಳಿಸ್ಕೊಳ್ಳೋದೇ ಗುರಿಯಾಗಿರುತ್ತೆ. ಸಾಲ ಸೋಲ ಮಾಡಿ ಹಗಲು ರಾತ್ರಿ ಕುಟುಂಬದವರು ಪರದಾಡ್ತಾರೆ. ಆದ್ರೆ ಈ ಪಾಪಿಗಳು ಜೀವಾಮೃತವಾಗಬೇಕಿದ್ದ ಔಷಧಿಗಳನ್ನೇ ನಕಲಿ ಮಾಡ್ತಿದ್ರು. ಇವರ ಕೃತ್ಯಕ್ಕೆ ನಲುಗಿರೋ ರೋಗಿಗಳ ಕಣ್ಣೀರು, ಹಿಡಿ ಶಾಪದ ಬಿಸಿ ಕ್ರಿಮಿಗಳಿಗೆ ತಟ್ಟೋದಂತೂ ಖಂಡಿತ. ರಾಮನಗರದಿಂದ ಪ್ರಶಾಂತ್ ಜೊತೆ ವಿನಯ್ ಕಾಶ್ಯಪ್ನವರ್, TV9 ಬೆಂಗಳೂರು.